Students, welcome back to Statistics by Savita. Okay, students, LBA 1 ಅಲ್ಲಿ ನಿಮಗೆ ವೈಟಲ್ ಸ್ಟಾಟಿಸ್ಟಿಕ್ಸ್ LBA ಫಸ್ಟ್ ಟೆಸ್ಟಲ್ಲಿ ವೈಟಲ್ ಸ್ಟಾಟಿಸ್ಟಿಕ್ಸ್ ಇರೋದ್ರಿಂದ ಅಲ್ಲಿ 1 ಮಾರ್ಕು ಮತ್ತು 1 ಮಾರ್ಕ್ ಕ್ವಶನ್ಸನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಓಕೆ, ಈಗ 2 ಮಾರ್ಕ್ಸ್ ಅಂತೂ ಬರೋದೇ ಇಲ್ಲ ವೈಟಲ್ ಸ್ಟಾಟಿಸ್ಟಿಕ್ಸಲ್ಲಿ. ಡೈರೆಕ್ಟ್ಲಿ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ನಿಮಗೆ. 5 ಮಾರ್ಕ್ಸ್ ಕ್ವಶನನ್ನು ಯಾವ ರೀತಿ ಮಾಡೋದು ಮತ್ತು ಏನು ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಅಂದರೆ ಕಂಪ್ಲೀಟ್ ನಿಮಗೆ 5 ಮಾರ್ಕ್ಸ್ ಅಂದಾಗ 5 ಮಾರ್ಕ್ಸಲ್ಲಿ ಬರಬೇಕು ನಿಮಗೆ. ಎಲ್ಲಿ 1 ಮಾರ್ಕು ಕೂಡ ಅಲ್ಲಿ ಲೂಸ್ ಆಗಬಾರ್ದು, ಅದನ್ನು ಇಲ್ಲಿ ಹೇಳ್ತೀನಿ ನೋಡಿ. ನಾನು ಈಗ 5 ಮಾರ್ಕ್ಸ್ ಕ್ವಶನ್ನು ನಾನು ಕ್ವಶನ್ ಬ್ಯಾಂಕನ್ನೇ ತೊಗೊಂಡಿದ್ದೀನಿ. ಕ್ವಶನ್ ಬ್ಯಾಂಕಲ್ಲಿ ಫಸ್ಟ್ ಬಂದುಬಿಟ್ಟು GFR ಇದೆ, ಹೌದಾ? ಫಾರ್ ದ ಫಾಲೋಯಿಂಗ್ ಡೇಟಾ ಕಂಪ್ಯೂಟ್ GFR ಅಂತಿದೆ. GFR ಹೆಂಗೆ ತೊಗೊಳ್ತೀರಾ? GFRನ ನಾನು ನೋಡಿ ತೋರಿಸ್ತೇನೆ ನಿಮಗೆ. ಓಕೆ, GFR ಇದು ನಂಬರ್ ಆಫ್ ಬರ್ತ್ಸ್ ಅಂತ ತೊಗೊಳ್ತೀರಾ. ಇದನ್ನು ಟೋಟಲ್ ತೊಗೊಳ್ತೀರಾ ನೀವು, ಹೌದಾ? ಟೋಟಲು ಫೀಮೇಲ್ ಪಾಪ್ಯುಲೇಷನ್ನು, ಯಾಕಂದರೆ ಫೀಮೇಲ್ ಪಾಪ್ಯುಲೇಷನ್ ಆಫ್ ಅ ಚೈಲ್ಡ್ ಬೇರಿಂಗ್ ಏಜ್ ಎಷ್ಟು? 50 into 49 of female population 8,000 plus 11,000 plus 15,000 20,000 15,000 6,000 5,000 ಇಲ್ಲಿವರೆಗೂ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರ ಟೋಟಲನ್ನು ಇಲ್ಲಿ ತೊಗೊಳ್ತೀವಿ ನಾವು. ಓಕೆ, ಫೀಮೇಲ್ ಪಾಪ್ಯುಲೇಷನ್ ಆಫ್ ಅ ಚೈಲ್ಡ್ ಬೇರಿಂಗ್ ಏಜ್ ಇತ್ತು. GFR ಫೈಂಡ್ ಔಟ್ ಮಾಡಂದಾರಲ್ಲ, GFR ಫಾರ್ಮುಲಾನ ಸರಿಯಾಗಿ ನೀವು ಬರೀಬೇಕು. GFR ಫಾರ್ಮುಲಾನ ಫುಲ್ ಫಾರ್ಮ್ ಬರೆದ್ರಂತೂ ತುಂಬಾ ಅಂದರೆ ಕರೆಕ್ಟಾಗಿರುತ್ತೆ. ಇಲ್ಲ ಅಂದರೂ ಕೂಡ ಬರ್ತ್ ಡಿವೈಡ್ ಬೈ ಸಮ್ ಆಫ್ ಫೀಮೇಲ್ ಪಾಪ್ಯುಲೇಷನ್ ಎಷ್ಟು? 50 into 49 into 1000 ಅದು ಮತ್ತು 100 ಅಲ್ಲ, 1000. ಬರ್ತ್ ಎಷ್ಟು ಟೋಟಲ್ ಬಂದಿರುತ್ತಲ್ಲ, ಅ ಬರ್ತು ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಆಫ್ ಅ ಚೈಲ್ಡ್ ಬೇರಿಂಗ್ ಏಜ್ ಎಷ್ಟು ಬಂದಿರುತ್ತಲ್ಲ ಅದನ್ನು ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಮ ಆನ್ಸರು ಬರುತ್ತೆ. ಇದು GFRನ ಹೀಗೆ ಮಾಡ್ತೀರಾ. ಕರೆಕ್ಟಾಗಿ ನೋಡಿ, CBR ಬೇರೆ GFR ಬೇರೆ. ನೆಕ್ಸ್ಟ್ ಇದರಲ್ಲಿ ಕ್ವಶನಲ್ಲಿ ಹೇಳ್ತೀನಿ ನಾನು. ಬಟ್ GFR ಮಾಡುವಾಗ ಯು ಹ್ಯಾವ್ ಟು ಬಿ ಅಲರ್ಟ್. ದ ಟೋಟಲ್ ನಂಬರ್ ಆಫ್ ಬರ್ತ್ಸ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಆಫ್ ಅ ಚೈಲ್ಡ್ ಬೇರಿಂಗ್ ಏಜ್ 15 to 49 into 1000. ಓಕೆ, 1000 ಸರಿಯಾಗಿ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ಇಡ್ತೀರಾ ಅಲ್ಲಿ. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಬಂದುಬಿಟ್ಟು CBR. ಯಾಕಂದರೆ ನಾನು ಮಾಡ್ಬೋದು ಇದನ್ನು ಎಕ್ಸಾಂಪಲ್ನ, ಬಟ್ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ ನಿಮಗೆ. ನಾನು ಜಸ್ಟ್ ನಿಮ್ಗೆ ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ, ಇದನ್ನೇ ಪ್ರಾಕ್ಟೀಸ್ ಮಾಡಿಬಿಡಿ ನೀವು. ಈಗ ಸೆಕೆಂಡಲ್ಲಿ ಕ್ಯಾಲ್ಕುಲೇಟ್ CBR GFR ASFR ಫಾರ್ ದ ಏಜ್ ಗ್ರೂಪ್ 15 to 19. ಓಕೆ, GFR ಅಂತೂ ಗೊತ್ತಾಯ್ತು ನಿಮಗೆ. CBR ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? CBR ಫಾರ್ಮುಲಾ ಏನು? ಬರ್ತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000, ಹೌದಾ? ಬರ್ತ್ ಯಾವುದು? ಇದು ಟೋಟಲ್ಲು. ಮೇಲ್ ಪಾಪ್ಯುಲೇಷನ್ ಪ್ಲಸ್ ಫೀಮೇಲ್ ಪಾಪ್ಯುಲೇಷನ್, ಮೇಲ್ ಪ್ಲಸ್ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000 ಮಾಡಿದಾಗ ಯು ಆರ್ ಗೆಟಿಂಗ್ ದ ಆನ್ಸರ್. ಓಕೆ, ಆನ್ಸರ್ ಇದ್ದದ್ದು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು, ಇದು ನನಗೆ GFR ಕ್ಲಾಸಲ್ಲಿ ಮಾಡಿಸಿದ್ದೆ ನಾನು. 70 ಏನೋ ಬಂದಿತ್ತು ಅದು ಆನ್ಸರ್, ನೋಡ್ಕೊಂಡ್ಬಿಡಿ. ಈಗ ಕ್ಯಾಲ್ಕುಲೇಟ್ CBR GFR. CBR ಇದೆಲ್ಲ CBR ಕ್ಯಾಲ್ಕುಲೇಷನ್ ಗೊತ್ತಾಯ್ತಲ್ಲ. ಮೇಲ್ ಪ್ಲಸ್ ಫೀಮೇಲ್ ಪಾಪ್ಯುಲೇಷನ್, ನಂಬರ್ ಆಫ್ ಬರ್ತ್ಸ್ ಡಿವೈಡ್ ಬೈ ಮೇಲ್ ಪ್ಲಸ್ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. ನೆಕ್ಸ್ಟ್ GFR ಕೂಡ ಅಲ್ಲಿ ಬರ್ತ್ ಡಿವೈಡ್ ಬೈ ಸಮೇಷನ್ ಆಫ್ ಫೀಮೇಲ್ ಪಾಪ್ಯುಲೇಷನ್ 15 to 49. ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಆಗುತ್ತೆ ನಿಮ್ಮದು. 1000 15 to 49 ಅಷ್ಟೇ ಕನ್ಸಿಡರ್ ಮಾಡ್ತೀರಾ ಅಲ್ಲೇ. 15 ಮತ್ತು 49 ಅಷ್ಟೇ ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅದ್ರದ್ದು ಆನ್ಸರ್ ಬರೀತೀರಾ. ನೆಕ್ಸ್ಟು ASFR ಇದೆ ಅಲ್ಲ, ASFR ಫಾರ್ ದ ಏಜ್ ಗ್ರೂಪ್ 15 to 19, ಹೌದಾ? 15 to 19 ಅಷ್ಟೇ ತೊಗೊಳ್ತೀವಿ. ಯಾವುದು? 510 ಡಿವೈಡ್ ಬೈ 7,888 into 1000 64 ಪಾಯಿಂಟ್ ಏನೋ ಆನ್ಸರ್ ಬಂದಿತ್ತದು. ಅದು ಕ್ಯಾಲ್ಕುಲೇಷನ್ ಮಾಡಿದಾಗ ASFR ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಓನ್ಲಿ 510
ಡಿವೈಡ್ ಬೈ ಅಂದರೆ ಅವ್ರು ಕೇಳಿರೋದು 15 to 19 ಅಷ್ಟೇ. ಅದಕ್ಕೆ ಇದಿಷ್ಟು ಕ್ಯಾಲ್ಕುಲೇಷನ್ನ ಸರಿಯಾಗಿ ಮಾಡ್ಕೊಂಡ್ಬಿಡಿ. ಒಂದು ಸತಿ ಮನೆಯಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿಬಿಡಿ ಅದನ್ನು. ಓಕೆ, ಥರ್ಡ್ ಕ್ವಶನ್. ಫಾರ್ ದ ಫಾಲೋಯಿಂಗ್ ಡೇಟಾ ಫೈಂಡ್ ಟಿ ಎಫ್ ಆರ್ ಅಂತಿದೆ. ಟಿ ಎಫ್ ಆರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟಿ ಎಫ್ ಆರು ಇಲ್ಲೂ ಟಿ ಎಫ್ ಆರ್ ಇದೆ ನೋಡಿ. ಎ ಎಸ್ ಎಫ್ ಆರ್, ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎ ಎಸ್ ಎಫ್ ಆರ್ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ತೊಗೊಳ್ತೀರ. ಅದನ್ನು ಟೋಟಲ್ ತೊಗೊಂಡ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಎ ಎಸ್ ಎಫ್ ಆರ್ ನೀವು ಫಾರ್ಮುಲಾ ಹಾಕಬೇಕು. ಇಲ್ಲ ಅಂದರೆ ಒಂದು ಕ್ಯಾಲ್ಕುಲೇಷನ್ ತೋರಿಸ್ಬೇಕಲ್ಲ. ಅಲ್ಲಿ 840 ಡಿವೈಡ್ ಬೈ 14,000 ಇಂಟು 1,000. ಯಾಕಂದರೆ ಇದನ್ನು ಹಾಕಿಲ್ಲ ಅಂದರೆ ನಿಮ್ದಲ್ಲಿ ಒಂದು ಮಾರ್ಕ್ ಕಟ್ ಆಗುತ್ತೆ. ನೆಕ್ಸ್ಟ್ ಟಿ ಎಫ್ ಆರ್. ಟಿ ಎಫ್ ಆರ್ ಈಸ್ ಈಕ್ವಲ್ಸ್ ಟು 5 ಇಂಟು ಸಮೇಷನ್ ಆಫ್ ಕ್ವಿನ್ಕ್ವಾನಿಯಲ್ ಎ ಎಸ್ ಎಫ್ ಆರ್. ಕ್ವಿನ್ಕ್ವಾನಿಯಲ್ ಎ ಎಸ್ ಎಫ್ ಆರ್. ಅಂದರೆ 5 ಇಂಟು ದ್ಯಾಟ್ ಆನ್ಸರ್, ದಟ್ ಟೋಟಲ್ ತೊಗೊಂಡಿರ್ತೀವಲ್ಲ ನಾವು, ಟೋಟಲ್ದ ಆನ್ಸರ್ನ ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಅಲ್ಲಿ. ಓಕೆ, ಸೇಮ್ ಇದು ಏನಿದೆ ಅಲ್ಲ ನಿಮಗೆ ಟೋಟಲ್ ಫರ್ಟಿಲಿಟಿ ರೇಟು ಇದು. ಈಗ ಸಪ್ರೇಟ್ ಜಿ ಆರ್ ಆರು ಮತ್ತು ಎನ್ ಆರ್ ಆರ್ ಸಪ್ರೇಟ್ ಕೇಳಿದರೆ ಅದು 5 ಮಾರ್ಕ್ಸ್ಗೆ. ಇಲ್ಲಪ್ಪ ಅಂತಂದರೆ ನಿಮಗೆ 10 ಮಾರ್ಕ್ಸಿಗೆ ಬಂದುಬಿಡುತ್ತೆ ಅದು, 10 ಮಾರ್ಕ್ಸಿಗೆ. ಈಗ ಇಲ್ಲಿ ಬರೋದು ಫಸ್ಟ್ ಜಿ ಆರ್ ಆರ್ ಎನ್ ಆರ್ ಆರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಈಗ ಎ ಎಸ್ ಡಿ ಆರ್ ಅಂತಿದೆ, ಏಜ್ ಸ್ಪೆಸಿಫಿಕ್ ಡೆತ್ ರೇಟ್. ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಇದು ಕೂಡ 10 ಮಾರ್ಕ್ಸ್ ನಿಮಗೆ ಎಸ್ ಟಿ ಡಿ ಆರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇದನ್ನು. ಹೀಗಾಗಿ ಎಸ್ ಟಿ ಡಿ ಆರ್ ಎ ಎಸ್ ಡಿ ಆರ್ ನಿಮ್ಗೆ ಕಂಪಲ್ಸರಿ ಬೇಕಾಗುತ್ತೆ. 450 ಡಿವೈಡ್ ಬೈ 12,000 ಇಂಟು 1,000, 480 ಡಿವೈಡ್ ಬೈ 20,000 ಇಂಟು 1,000, 800 ಡಿವೈಡ್ ಬೈ 40,000 ಇಂಟು 1,000. ಈಗ ಎಸ್ ಟಿ ಡಿ ಆರ್ ಇಸ್ ಈಕ್ವಲ್ಸ್ ಟು ಇಲ್ಲೇನು ಮಾಡ್ತೀರಿ, ಸಾರಿ ಎಸ್ ಟಿ ಡಿ ಆರ್ ಅಲ್ಲ, ಎ ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎ ಎಸ್ ಡಿ ಆರ್ ಫಾರ್ ದ ಒಂದು ಕ್ಯಾಲ್ಕುಲೇಷನ್ ತೋರಿಸಿ ಅಲ್ಲಿ 450 ಡಿವೈಡ್ ಬೈ 12,000 ಇಂಟು 1,000ನ ತೋರಿಸ್ತೀರಾ. ಇಲ್ಲಿ ಟೋಟಲ್ ಅಂತೂ ಅದನ್ನು ತೊಗೊಳ್ಳಲ್ಲ, ಯಾಕಂದರೆ ಟೋಟಲ್ ನಮಗೆ ಬೇಕಾಗಿರೋದು ಅಲ್ಲಿ ಎ ಎಸ್ ಡಿ ಆರ್ಗೂ ಬೇಡ, ನಮ್ಗೆ ಪಿ ಎ ಡಿವೈಡ್ ಬೈ ಪಿ ಮಾಡ್ತೀವಿ. ಎ ಎಸ್ ಡಿ ಆರ್ ಅಂದರೆ ಸಪ್ರೇಟಾಗಿ ಒಂದೊಂದೇ ಕ್ಯಾಲ್ಕುಲೇಷನ್ ಮಾತ್ರ ಇಲ್ಲಿ ತೋರಿಸ್ಬಿಡಿ. ಒಂದು ಕ್ಯಾಲ್ಕುಲೇಷನ್ನ ಸಪ್ರೇಟಾಗಿ ಮಾಡಿ ತೋರಿಸ್ಬೇಕು ನೀವು. ದೆನ್ 5 ಮಾರ್ಕ್ಸಲ್ಲಿ ಕಂಪ್ಯೂಟ್ ಎಸ್ ಟಿ ಡಿ ಆರ್ ಫಾರ್ ಅ ಟೌನ್ ಎ ಆ್ಯಂಡ್ ಟೌನ್ ಬಿ, ಸ್ಟೇಟ್ ವಿಚ್ ಟೌನ್ ಈಸ್ ಹೆಲ್ತಿಯರ್. ನೋಡಿ, ಡೆತ್ ರೇಟ್ಸ್ ಅಂತ ಕೊಟ್ಬಿಟ್ಟಿದ್ದಾರೋ. ಡೆತ್ ರೇಟ್ಸ್ ಅಂದಾಗ ಇಲ್ಲಿ ಎ ಎಸ್ ಡಿ ಆರ್ ಎ ಮತ್ತು ಎ ಎಸ್ ಡಿ ಆರ್ ಆಫ್ ಬಿ, ದಿಸ್ ಈಸ್ ಪಿ. ಈಗ ನೆಕ್ಸ್ಟ್ ಕಾಲಮ್ ಏನು ಮಾಡ್ತೀರಾ ನೀವು? ಪಿ ಎ ಒಂದು ಕಾಲಮು, ಪಿ ಬಿ ಒಂದು ಕಾಲಮು, ಎರಡು ತೊಗೊಂಡ್ಬಿಟ್ಟು ಇಲ್ಲಿ ಎಸ್ ಟಿ ಡಿ ಆರ್ ಆಫ್ ಎ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಪಿ ಎ ಡಿವೈಡ್ ಬೈ ಸಮೇಷನ್ ಆಫ್ ಪಿ ಹಾಕ್ಬಿಡ್ತೀವಿ. ಎಸ್ ಟಿ ಡಿ ಆರ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಪಿ ಬಿ ಡಿವೈಡ್ ಬೈ ಸಮೇಷನ್ ಆಫ್ ಪಿ. ಓಕೆ, ಇದನ್ನೆರಡು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಯಾಕಂದರೆ ಡೆತ್ ರೇಟ್ಸ್ ಆಲ್ರೆಡಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾರೆ. ವಿಚ್ ಒನ್ ಈಸ್ ಹೆಲ್ದಿಯರ್ ಕಮೆಂಟ್ ಅಂತಂದಾಗ ಯಾವುದು ಕಡಿಮೆ ಬಂದಿರುತ್ತಲ್ಲ, ಯಾವುದು ರೇಟ್ ಕಡಿಮೆ ಇರುತ್ತಲ್ಲ, ದ್ಯಾಟ್ ಒನ್ ಈಸ್ ಅ ಮೋರ್ ಹೆಲ್ದಿಯರ್ ಅಂತ ತೋರಿಸ್ತೀವಿ ಇಲ್ಲಿ. ಓಕೆ, ದೆನ್ 10 ಮಾರ್ಕ್ಸ್ ಬಂದುಬಿಟ್ಟು ಸಿ ಬಿ ಆರ್, ಜಿ ಎಫ್ ಆರ್, ಟಿ ಎಫ್ ಆರ್ 3 ಕ್ಯಾಲ್ಕುಲೇಟ್ ಮಾಡೋದು. 5 ಮಾರ್ಕ್ಸಲ್ಲಿ ಆಲ್ರೆಡಿ ತೋರಿಸಿದೆ ನಾನು ಹೆಂಗೆ ಮಾಡಬೇಕು ಅಂಥೇಳಿ. ನಂದು ಓಲ್ಡಲ್ಲಿ ಕೂಡ ತುಂಬಾ ವಿಡಿಯೋಸ್ ಇದೆ ಇದೆಲ್ಲ, ಸಿ ಬಿ ಆರ್, ಜಿ ಎಫ್ ಆರ್, ಟಿ ಎಫ್ ಆರ್ ಮತ್ತು 10 ಮಾರ್ಕ್ಸು 5 ಮಾರ್ಕ್ಸು ಕೂಡ ಅಲ್ಲಿ ವಿಡಿಯೋಸ್ ಇದೆ. ನೀವು ಬೇಕಿದ್ದರೆ ನಾನು ಕಮೆಂಟ್ ಹಾಕಿ ನಾನು ಅದನ್ನು ವಿಡಿಯೋನ ನಿಮಗೆ ಲಿಂಕ್ ಹಾಕ್ತೀನಿ ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ಈಗ 10 ಮಾರ್ಕ್ಸು ಜಿ ಆರ್ ಆರ್, ಎನ್ ಆರ್ ಆರ್ ಮತ್ತು ಇದು ಎಸ್ ಟಿ ಡಿ ಆರ್ನ ಹೆಂಗೆ ಮಾಡೋದು ಅಂತ ನಾನು ಒಂದು ಲಿಂಕನ್ನು ನಿಮಗಲ್ಲಿ ಕೆಳಗಡೆ ಹಾಕಿರ್ತೀನಿ. ಅದನ್ನು ನೋಡ್ಕೊಂಡು ಬಿಟ್ಟರೆ ಸಾಕು ನೀವು. ಇಲ್ಲ ಅಂದರೂ ಕೂಡ ನೀವು ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಏನಾದರೂ ಗೊತ್ತಾಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಗೊತ್ತಾದರೆ, ಕ್ಲಿಯರ್ ಆದರೆ ನಿಮಗೆ ಒಂದು ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.